ಮಂಜಿನ ಹೂಮಳೆ. ಬರೆದವರು ಡಾಕ್ಟರ್ ಯಂಡಮೂರಿ ವೀರೇಂದ್ರನಾಥ್. ಅಧ್ಯಾಯ 1. ಭಾರತದ ರಾಷ್ಟ್ರಪತಿಗಳು ಒಳಗೆ ಪ್ರವೇಶಿಸುತ್ತಲೇ ಸಭಾಂಗಣದಲ್ಲಿದ್ದ ಎಲ್ಲ ಅತಿಥಿಗಳು, ಸಭಿಕರು ಎದ್ದು ನಿಂತು ಗೌರವ ಸೂಚಿಸಿದರು. ಸುಭಾಷಿಣಿಯು ಮಾತ್ರ ಅವರತ್ತ ನೋಡಲಿಲ್ಲ. ಅವಳ ನೋಟವು ಒಬ್ಬ ಮಧ್ಯವಯಸ್ಕ ಮಹಿಳೆಯ ಮೇಲೆ ನೆಲೆಯಾಗಿತ್ತು. ಆಕೆಗೆ ಸುಮಾರು 45 ವಯಸ್ಸಿರಬಹುದು. ತಲೆ ಕೂದಲಿಗೆ ಬಣ್ಣ ಹಚ್ಚದಿರುವುದರಿಂದ ಕಿವಿಗಳ ಬಳಿಯ ನೆರೆತ ಕೂದಲು ಹೊಳೆಯುತ್ತಿದ್ದವು. ಆಕೆಯ ಕಣ್ಣುಗಳಲ್ಲಿ ಯಾವುದೋ ಒಂದು ವಿಷಾದದ ದೈನ್ಯದ ಎಳೆಯನ್ನು ಸುಭಾಷಿಣಿ ಕಂಡಳು. ವಿಶೇಷವಾದ ಲೋಕಜ್ಞಾನವಾಗಲಿ, ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಆಗಲಿ ಇರುವ ಹುಡುಗಿಯಲ್ಲ ಸುಭಾಷಿಣಿ. ಅವಳಲ್ಲಿದ್ದ ಪ್ಲಸ್ ಪಾಯಿಂಟ್ ಎಂದರೆ ಬದುಕಿನ ಬಗೆಗಿನ ಅವಳ ದೃಷ್ಟಿಕೋನ. ಅತಿ ಸಣ್ಣ ವಿಷಯವೂ ಅವಳ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಪಟ್ ಎಂದು ಅದನ್ನು ಗ್ರಹಿಸುತ್ತಾಳೆ. ಆದರೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದು, ಸೂಕ್ತ ರೀತಿಯ ಅವಗಾಹನೆ, ಬುದ್ಧಿವಂತಿಕೆ ಮುಂತಾದ ಅತಿ ಮಹತ್ವದ ವಿಷಯಗಳ ಬಗ್ಗೆ ಅವಳು ತಲೆ ಕೆಡಿಸಿಕೊಳ್ಳಲಾರಳು. ಈ ಎಲ್ಲಾ ಲಕ್ಷಣಗಳು ಒಂದು ವೃತ್ತಿಗೆ ಬಹಳ ಚೆನ್ನಾಗಿ ಹೊಂದಿಕೆಯಾಗುತ್ತವೆ. ಇಂತಹ ಅರ್ಹತೆಗಳು ಅಥವಾ ಅನರ್ಹತೆಗಳು ಆ ಒಂದು ವ್ಯಕ್ತಿಗೆ ಬೇಕೇ ಬೇಕು. ಜರ್ನಲಿಸಂ. ಆದ್ದರಿಂದಲೇ ಆ ವೃತ್ತಿಯು ಸುಭಾಷಿಣಿಗೆ ಹೊಂದಿಕೆಯಾಗಿತ್ತು. ಸುಭಾಷಿಣಿಯು ಹೈದರಾಬಾದಿನ ಒಂದು ಪತ್ರಿಕೆಯಲ್ಲಿ ಪತ್ರಕರ್ತಳಾಗಿ ಕೆಲಸ ಮಾಡುತ್ತಿದ್ದಾಳೆ. ಅವಳ ಪತಿಯು ರಾಜ್ಯ ಕ್ರೀಡಾ ಮಂಡಳಿಯಲ್ಲಿ ಉದ್ಯೋಗಿಯಾಗಿದ್ದಾನೆ. ಅವಳು ಮುಂಬಯಿಗೆ ಬಂದಿರುವುದು ತನ್ನ ಕೆಲಸದ ಮೇಲಲ್ಲ, ತನ್ನ ಗಂಡನ ಜೊತೆಯಲ್ಲಿ ಬಂದಿದ್ದಳಷ್ಟೇ. ಸೌರವ್ ತೆಂಡೂಲ್ಕರ್ಗೆ ಭಾರತದ ಅತ್ಯುತ್ತಮ ಕ್ರೀಡಾಪಟು ಪ್ರಶಸ್ತಿ ನೀಡಲಿರುವ ಸಂದರ್ಭದಲ್ಲಿ ರಾಜ್ಯ ಕ್ರೀಡಾ ಮಂಡಳಿಯನ್ನು ಪ್ರತಿನಿಧಿಸಲು ಮುಂಬಯಿಗೆ ಹೊರಟ ಗಂಡನ ಜೊತೆಯಲ್ಲಿ 4 ದಿನ ರಜಾ ಹಾಕಿ ಸುಭಾಷಿಣಿ ಸಹ ಬಂದಿದ್ದಳು. ಹೈದರಾಬಾದ್ನಲ್ಲಿ ತಾನು ಪತಿಯೊಂದಿಗೆ ವಿರಾಮವಾಗಿ 1 ದಿನವಾದರೂ ಕಳೆಯಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಸುಭಾಷಿಣಿಯ ಪತಿ ಪ್ರಭಾಕರ್ ಅವಳಿಗೆ ವ್ಯತಿರಿಕ್ತ ವ್ಯಕ್ತಿ. ಅವನಲ್ಲಿ ಚುರುಕುತನವಿರಲಿಲ್ಲ, ಆದರೆ ಪ್ರತಿ ವಿಷಯವನ್ನು ಆಳವಾಗಿ ಗ್ರಹಿಸಬಲ್ಲ. ಅವನಲ್ಲಿದ್ದ ಒಂದೇ ಒಂದು ದುರ್ಗುಣವೆಂದರೆ ಸಿಟ್ಟು. ಪಾದರಸದಂತೆ ಅದು ಏರುತ್ತಿತ್ತು. ಕೆಲವರಲ್ಲಿ ಅದು ಬೇಗನೆ ಇಳಿದು ಹೋಗುತ್ತದೆ. ಆದರೆ ಅವನ ಸಿಟ್ಟು ತಕ್ಷಣ ತಣಿಯುತ್ತಿರಲಿಲ್ಲ. ಮೇಲಾಗಿ ಗಂಟಗಟ್ಟಲೆ ವಾದಿಸುತ್ತಾನೆ. ತನ್ನ ಕೋಪದ ಕಾರಣಗಳನ್ನು ಸುದೀರ್ಘವಾಗಿ ವಿವರಿಸಲು ಪ್ರಯತ್ನಿಸುತ್ತಾನೆ. ಕೈಲಿದ್ದನ್ನು ಬಿಸಾಕಿ ಮಾಡೋ ನಷ್ಟವನ್ನೆಲ್ಲ ಮಾಡಿ ಕ್ಷಮಾಪಣೆಯನ್ನು ಕೋರದೆ ಮಾಡಿದ ತಪ್ಪಿಗೆ ಸಮರ್ಥನೆ ಮಾಡೋದು ಬೇರೆ ಎಂಬುದು ಸುಭಾಷಿಣಿಯ ಆಕ್ಷೇಪ. ಅಷ್ಟರಲ್ಲಿ ಅವನ ಸಿಟ್ಟು ಇಳಿದಿದ್ದರೆ ಜೋರಾಗಿ ನಗುತ್ತಿದ್ದ ಪ್ರಭಾಕರ್, ಇಲ್ಲದಿದ್ದರೆ ಹೌದು, ಸಮರ್ಥಿಸಿಕೊಳ್ತೇನೆ, ನಿಮಗೆಲ್ಲ ನಾನು ಹೇಳೋದು ಅರ್ಥವೇ ಆಗೋಲ್ಲ ಎಂದು ಕಿರುಚುತ್ತಿದ್ದ. ಅದಕ್ಕೆ ಅವಳಿಗೆ ಕೋಪ ಬಾರದಿದ್ದರೆ ಅವಳು ನಗುತ್ತಿದ್ದಳು. ಅಕಸ್ಮಾತ್ ಕೋಪ ಬಂದರೆ ಅವಳು ಅರಚುತ್ತಿದ್ದಳು. ನೀವೊಬ್ರೇ ಬುದ್ಧಿವಂತರೇನು? ನಮಗೂ ಅಷ್ಟೋ ಇಷ್ಟೋ ಬುದ್ಧಿ ಇದೆ. ಹಾಗೆ ನೋಡಿದ್ರೆ ನೀವು ಹೇಳ್ತಿರೋದೇ ತಪ್ಪು. ಅದಕ್ಕೆ ನಿಮ್ಮ ಸಿಟ್ಟೇ ಕಾರಣ. ಯಾವಾಗ ತಮ್ಮ ಭಾವನೆಗಳನ್ನು ಸರಿಯಾಗಿ ಹೇಳಲಿಕ್ಕಾಗಲಿಲ್ಲವೋ ಆವಾಗ ಮನುಷ್ಯ ಕೋಪಕ್ಕೆ ಆಶ್ರಯ ಕೊಡ್ತಾನೆ. ಅಷ್ಟಕ್ಕೆ ಅವನ ಸಿಟ್ಟು ತಾರಕಕ್ಕೇರುತ್ತಿತ್ತು. ನನ್ನದು ಸಿಟ್ಟಲ್ಲ, ಬೇಸರ. ಯಾರೇ ಆಗ್ಲಿ ಬುದ್ಧಿ ಇಲ್ದೆ ಕೆಲಸ ಮಾಡಿದರೆ ನನಗೆ ಬೇಸರವಾಗುತ್ತೆ. ಅದು ನೀನೇ ಆಗಿರ್ಲಿ, ಬೇರೆ ಯಾರೇ ಆಗಿರ್ಲಿ. ಆದ್ದರಿಂದಲೇ ನಾನು ಯಾರನ್ನೂ ಬೇಡಿಕೊಳ್ಳುವುದಿಲ್ಲ. ಕೋಪ ಮಾಡಿಕೊಂಡವನು ಕೋಪ ಇಳಿದ ಕೂಡಲೇ ಬೇಡಿಕೊಳ್ಳುತ್ತಾನೆ. ನಾನು ಹೇಳೋದರ ಬಗ್ಗೆ ನಂಗೆ ನಂಬಿಕೆ ಇರೋದಿಂದಲೇ ನಾನು ಸೋಲುವುದಿಲ್ಲ ಎನ್ನುತ್ತಾನೆ ಪ್ರಭಾಕರ. ಅದು ನಿಜ. ತಾನು ಹೇಳುವುದರ ಬಗ್ಗೆ ಅವನಿಗೆ Sample complete. Ready to continue?